ಸರ್. ಎಲ್ರಿಗೂ ನಮಸ್ಕಾರ. ನಮ್ಮ ಮುಲ್ಬಾಗಲ್ ಜನತೆಗೆ ನಾನು ಆಲ್ರೆಡಿ ಹೇಳಿದ್ದೆ, ಆ ಸ್ಕೂಲ್ ಸ್ಟಾರ್ಟ್ ಮಾಡಿದಾಗೆ ನಾವು ಹೆಲ್ತ್ ಕ್ಯಾಂಪ್ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದೆ. ಯಾಕಂದ್ರೆ ನಾನು ಏನೇನು ಪೇರೆಂಟ್ಸ್ ಕೇಳಿದೇನೋ ಎಲ್ಲ ಮಾಡ್ತಾ ಇದೀವಿ. ಈಗಲೂ ಅಷ್ಟೇ ಹೆಲ್ತ್ ಕ್ಯಾಂಪ್ ಒಂದು ಮಾಡಿದೀವಿ, ವಂಶೋದಯ ಹಾಸ್ಪಿಟಲ್ ಕಡೆಯಿಂದ ಬಂದಿದ್ದಾರೆ. ನಾನು ಎಲ್ಲಾ ಪೇರೆಂಟ್ಸ್ ಹೇಳಿದ್ದೀನಿ, ಮಕ್ಳಿಗೆ ಹೇಳಿದ್ದೀನಿ, ಮಕ್ಳು ಬರ್ಬೋದು, ಮತ್ತೆ ಪೇರೆಂಟ್ಸ್ ಬರ್ಬೋದು, ಮತ್ತೆ ಅವ್ರ ರಿಲೇಷನ್ಸ್ ಆಗ್ಬೋದು, ಅಕ್ಕಪಕ್ಕ ಮನೆದವ್ರು ಆಗ್ಬೋದು, ಎಲ್ಲರೂ ಬರ್ಬೋದು ಅಂತ ಹೇಳಿದ್ದೀನಿ. ಅದೇ ರೀತಿ ಎಲ್ಲಾ ಪೇರೆಂಟ್ಸ್ ಬಂದು ಮಕ್ಕಳಿಗೆ ಹೆಲ್ತ್ ಬಗ್ಗೆ ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನನಗೇನಪ್ಪ ಇಂಪಾರ್ಟೆಂಟ್ಸ್ ಅಂದ್ರೆ, ನನಗೆ ಮಕ್ಕಳು ಇಂಪಾರ್ಟೆಂಟು, ಪೇರೆಂಟ್ಸ್ ಇಂಪಾರ್ಟೆಂಟು, ನಮ್ಮ ಮುಳುಬಾಗಲ್ ಜನತೆ ಎಲ್ಲರೂ ಇಂಪಾರ್ಟೆಂಟೆ. ಅದಕ್ಕೆ ಹೇಳಿದ್ದು ಯಾರು ಬೇಕಾ ಬರ್ಬೋದು. ನಾನು ಇಯರ್ಲಿ 3 times 4 times 3 months ಒನ್ಸ್ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ. ಯಾರು ಬೇಕಾದ್ರೂ ನಮ್ಮ ಮುಳುಬಾಗಲ್ ಜನತೆ ಆಗ್ಬೋದು, ಯಾರೇ ಆಗ್ಲಿ ಬಂದು ಹೆಲ್ತ್ ಕ್ಯಾಂಪ್ ಚೆಕ್ ಮಾಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ನಮ್ಗೆ ಎಲ್ಲರ ಆರೋಗ್ಯನೂ ಇಂಪಾರ್ಟೆಂಟು, ಮೈನ್ ಇಂಪಾರ್ಟೆಂಟ್ ಮಕ್ಳು ಆರೋಗ್ಯನೂ ಇಂಪಾರ್ಟೆಂಟ್. ಯಾಕಂದ್ರೆ ಕ್ಲೈಮೇಟ್ ತುಂಬಾ ಚೇಂಜ್ ಆಗ್ತಾ ಇದೆ. ಸೊ ನಮ್ಮ ಸ್ಕೂಲ್ಗೆ ಆಲ್ಮೋಸ್ಟ್ ಬಡ ಮಕ್ಳು ಬರ್ತಾರೆ. ಯಾಕಂದ್ರೆ ಎಲ್ಲಾ ಬಡ ಮಕ್ಳು ಎಲ್ಲಾ ರೀತಿ ಅವ್ರಿಗೆ ಚೆಕಪ್ ಮಾಡ್ಸ್ಕೊಳಕ್ ಆಗಲ್ಲ, ಹೆಲ್ತ್ ಚೆಕಪ್ ಮಾಡ್ಸಕ್ ಆಗಲ್ಲ, ಅವ್ರದೇ ಆದ ಒಂದು ಬಡತನದಿಂದ ಮಾಡಕ್ ಆಗಲ್ಲ. ಸೊ ಅದೇ ರೀತಿ ಎಲ್ಲರಿಗೂ ಬಡವರಾಗ್ಬೋದು, ಇನ್ನೊಬ್ರು ಎಲ್ಲರೂ ಒಂದೇ, ನಮ್ಗೆ ಎಲ್ಲಾ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾವು ಸ್ಕೂಲಲ್ಲಿ ಕ್ಯಾಂಪ್ ಮಾಡ್ತಾ ಇದೀವಿ. ಇದೇ ರೀತಿ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಯಾಕಂದ್ರೆ ಈಗ ನಾವು ಏನೇ ಆಗ್ಬೋದು, ಈಗ ಫಾರ್ ಎಕ್ಸಾಂಪಲ್ ಮಗು ಹೆಲ್ತ್ ಅಪ್ಸೆಟ್ ಆದ್ರೂ ಅವ್ನು ಸರಿಯಾಗಿ ಓದಕ್ ಆಗಲ್ಲ. ನಮ್ಮ ಮೈನ್ ಕಾನ್ಸಂಟ್ರೇಷನ್ ಏನಪ್ಪಾ ಅಂದ್ರೆ, ಮಗುನ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು ಅಂದ್ರೆ ಈ ಸುತ್ತಮುತ್ತ ಇರೋದು ಎಲ್ಲದೂ ಇಂಪಾರ್ಟೆಂಟೇ. ಅದೇ ಒಂದು ಕಾರಣಕ್ಕೆ ನಾವು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದೀವಿ. ಸೊ ಇವಾಗಲೂ ಅಷ್ಟೇ ವಂಶೋದಯ ಹಾಸ್ಪಿಟಲ್ ಹೆಲ್ತ್ ಕ್ಯಾಂಪ್ ಬಂದಿದ್ದಾರೆ. ಆಲ್ಮೋಸ್ಟ್ ಸುಮಾರು ಪೇರೆಂಟ್ಸ್ ಬರ್ತಾ ಇದ್ದಾರೆ, ಮತ್ತೆ ರಿಲೇಷನ್ಸ್ ಎಲ್ಲ ಬಂದು ತೋರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಒಂದು ತುಂಬಾ ಖುಷಿ ಆಗ್ತಾ ಇದೆ. ಇದೇ ರೀತಿ 3 months once ಮಾಡಿದಾಗ ಎಲ್ಲೋ ಬಂದು ತೋರ್ಸ್ಕೊಂಡೋದ್ರೆ ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಖುಷಿ ಪಡೋದು ನಾನೇ. ಯಾಕಂದ್ರೆ ನಂಗೆ ಮಕ್ಕಳು ಆರೋಗ್ಯನೇ ತುಂಬಾ ಇಂಪಾರ್ಟೆಂಟು, ಪೇರೆಂಟ್ಸ್ ಆರೋಗ್ಯನೂ ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ನಾವು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದೀವಿ ಸರ್. ನಮಸ್ತೆ ಸರ್, ನಮ್ಮ ಹೆಸರು ರವಿಕುಮಾರ್ ಅಂತ. ನನ್ನ ಮಕ್ಕಳನ್ನ ಇಲ್ಲಿ ಇಬ್ಬರನ್ನ ಅಡ್ಮಿಷನ್ ಮಾಡಿಸಿದ್ದೀನಿ. ಎಜುಕೇಷನಲ್ಲಂತೂ ಸೂಪರ್ ಆಗಿದೆ. ಈ ಥರ ಎಲ್ಲ ಹೆಲ್ತ್ ಕ್ಯಾಂಪ್ಗಳು ಮಾಡಿಸೋದ್ರಿಂದ ತುಂಬಾ ಅನುಕೂಲವಿದೆ. ನೋಡಿ, ಇವಾಗೆಲ್ಲ ಈ ಥರ ಎಲ್ಲ ಮಾಡಿಸಿರೋದಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ. ಅಷ್ಟೇ ಸರ್. ನೀವು ನೋಡ್ತೀರಾ ಮಗುಗೆ? ಓಕೆ ಸರ್, ನೋಡ್ಸಿದ್ವಿ. ಪರವಾಗಿಲ್ಲ ಸರ್. ಈ ಥರ ಎಲ್ಲ ಬಂದಿರೋದಕ್ಕೆ ಯಾವ ಮಗುವಲ್ಲಿ ಏನಿದೆ, ಹೆಂಗೆ ಏನು ಎಲ್ಲ ಗೊತ್ತಾಗ್ತಾ ಇದೆ. ಪರವಾಗಿಲ್ಲ. ಈ ಸ್ಕೂಲಲ್ಲಂತೂ ಇಂಪ್ರೂವ್ಮೆಂಟಲ್ಲಂತೂ ಮಕ್ಕಳು ಮಾತ್ರ ಸೂಪರಾಗಿ ಆಗ್ತಾ ಇದೆ. ನಮಗೆ ಇಷ್ಟ ಆಯ್ತು ಸರ್. ನಾವು ಅದಕ್ಕಂತಾನೆ ಪ್ರತಿಯೊಬ್ಬರಿಗೂ ಯಾರಾದರೂ ಸಿಕ್ಕಲಿ ಅವ್ರಿಗೆಲ್ಲ ಚೆನ್ನಾಗಿ ಅವ್ರಿಗೆ ಈ ಥರ ಸ್ಕೂಲ್ಗೆ ಸೇರಿಸಿ ತುಂಬ ಚೆನ್ನಾಗಿದೆ ಎಜುಕೇಷನ್ ಅಂತ ಪ್ರತಿಯೊಬ್ಬರಿಗೂ ನಾವು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ಸರ್. ಸರ್ ಮತ್ತೆ ಏನು ಗೊತ್ತಾ, ಇಲ್ಲಿ ಮಕ್ಕಳನ್ನ ಮಾತ್ರ ಫ್ರೀ ಬಿಡಲ್ಲ. ಏನೋ ಒಂದು ಯಾವ ಟೈಮ್ಗೆ ಏನೇನು ಮಾಡಿಸ್ಬೇಕು ಅದೆಲ್ಲ ಕ್ಲೀನಾಗಿ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಪ್ರೋಗ್ರಾಮ್ ಆಗಲಿ, ಏನದು ಸ್ಟೇಜ್ ಪೇರ್ ಬರಬೇಕು ಅಂದರೆ ಯಾವ ಥರ ಮಾಡಬೇಕು ಮಕ್ಕಳಿಗೆ, ಅವ್ರನ್ನ ಮಕ್ಕಳನ್ನ ಇಲ್ಲೆಲ್ಲನೂ ಸರ್ ನಮ್ಮ ಮಕ್ಕಳನ್ನ ಫ್ರೀನೇ ಬಿಡಲ್ಲ. ಅವರು ಏನೋ ಒಂದು ಮಾಡಿಸ್ತಾ ಇರ್ತಾರೆ. ಅದೆಲ್ಲ ನಮಗೆ ತುಂಬ ಇಷ್ಟ ಆಯ್ತು ಸರ್. ಅದು ಎಜುಕೇಶನ್ ಮಾತ್ರನಾ? ಎಜುಕೇಶನ್ ಅಲ್ಲದೇನೆ ಈ ಸೆಂಟ್ರಲ್ಲಿ ಕೆಲವೊಂದೆಲ್ಲ ಪ್ರೋಗ್ರಾಮ್ಸು, ಆಮೇಲೆ ಇದು ಏನದು ಯೋಗ ಕ್ಲಾಸಸ್ಸು, ಏನೇನೋ ಬೇರೆ ಬೇರೆ ಥರದ್ದೆಲ್ಲನೂ ಮಾಡಿಸ್ತಾ ಇರ್ತಾರೆ. ಅದೆಲ್ಲ ನಮಗೆ ತುಂಬ ಇಷ್ಟ ಆಯ್ತು ಸರ್. ಮತ್ತು ಆ ಎಜುಕೇಷನಲ್ಲಂತೂ ಯಾವ ಥರ ಮಾಡಿಸ್ಬೇಕು, ಯಾವ ಥರ ಮೆಥಡಲ್ಲಿ ಹೋಗಬೇಕು ಅನ್ನೋದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಸರ್ ನಮ್ಮ ಚಂದ್ರಶೇಖರ್ ಸರ್ ಅವರು. ತುಂಬ ವೆರಿ ಗುಡ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸರ್ ಸ್ಕೂಲು. ನಿಮ್ಮ ಮಕ್ಕಳಲ್ಲಿ ಹೇಗನ್ಸುತ್ತೆ ಸರ್? ನಮ್ಮ ಮಕ್ಕಳಂತೂ ಓಕೆ ಸರ್, ಸೂಪರ್. ನಮಗೆಲ್ಲ ಗೊತ್ತಾಗುತ್ತಲ್ವಾ ಸರ್, ನಾವೂ ಎಜುಕೇಟೆಡ್ಡೆ. ಬಟ್ ನಮ್ಗೆ ಅರ್ಥ ಆಗ್ತಾ ಇದೆ ಸರ್ ನಮ್ಮ ಮಕ್ಕಳು ಹೆಂಗೆ ಏನು ಯಾವ ಥರ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದ್ದಾರಾ ಇಲ್ವಾ ಅಂತ. ಓಕೆ ಸರ್, ಗುಡ್ ಸರ್. ಟೋಟಲಿ ಎಜುಕೇಶನ್ ಬಗ್ಗೆ, ಶಾಲೆ ಬಗ್ಗೆ ಏನು ಹೇಳ್ತಾರೆ ಸರ್? ಇವಾಗ ನಾನು ಹೇಳಿದ್ರಲ್ವಾ, ಇಷ್ಟೊತ್ತವರೆಗೂ ಸ್ಕೂಲ್ ಬಗ್ಗೆನೇ ಹೇಳಿದ್ದೀನಿ.
ಅದರಲ್ಲಿ ಸರ್ ಬೇರೆ ಮಾತಿಲ್ಲ, ಸೂಪರ್. ನಿಮ್ಗೆ ಈ ಶಾಲೆಯಲ್ಲಿ ಇವಾಗ ನಿಮ್ಗೆ ಇನ್ನ ಏನಾದ್ರು ಬೇಕು ಇಂಥವು ಅಂತ ಏನಾದ್ರು ಸಜೆಷನ್ ಕೊಡ್ತೀರಾ ಈ ಶಾಲೆಗೆ? ಸಜೆಷನ್ ಅಂದ್ರೆ ಏನಿಲ್ಲ ಸರ್, ನಮ್ಗೇನು ಆ ಥರ ಏನು ಅನಿಸ್ತಾ ಇಲ್ಲ ಸರ್. ನಮ್ಗೇನು ಗೊತ್ತಾ ಮೇನು ಏನು ಸರ್, ಮಕ್ಳು ಇಂಪ್ರೂವ್ಮೆಂಟ್ಸ್ ಅಷ್ಟೇ. ಓಕೆ, ನಮ್ಮ ಮಕ್ಕಳೆಲ್ಲ ಸೂಪರ್ ಸರ್, ಚೆನ್ನಾಗಿದೆ ಸರ್. హాయ్, నా పేరు రుచిత. మా పాప పేరు హన్విత శ్రేష్ఠ. మా పాప ప్రీకేజీ జ్ఞానవాహిని ఇంటర్నేషనల్ స్కూల్లో చదువుతుంది. ఏంటంటే ఈరోజు 19/2024లో జ్ఞానవాహిని ఇంటర్నేషనల్ స్కూల్లో ఒక మెడికల్ క్యాంప్ జరుగుతుంది. వంశోదయ హాస్పిటల్ వాళ్ళు పిల్లలకి ఏ ట్రీట్మెంట్ అయినా చూస్తున్నారు. అంటే ఎలాంటి ప్రాబ్లం ఉన్నా క్లియర్గా చెప్తున్నారు. వాళ్ళు చేసే ట్రీట్మెంట్ కూడా బాగా నచ్చింది. వాళ్ళు ఇచ్చే ఎక్స్ప్లెనేషన్ కూడా బాగా నచ్చింది. సో తను ఇక్కడ జాయిన్ అవ్వడం ప్రీకేజీ జాయిన్ అయింది. తనలో చాలా డెవలప్మెంట్ వచ్చింది. స్టడీస్ పరంగా కానీ, వాళ్ళు ఇచ్చే యాక్టివిటీస్ పరంగా కానీ అన్నీ బాగున్నాయి. సో నాకైతే చాలా పరంగా స్కూల్ అనేది, జ్ఞానవాహిని ఇంటర్నేషనల్ స్కూల్ అనేది ఇంప్రూవ్మెంట్ ఇచ్చిందని నేను ఫీల్ అవుతున్నాను మా పాపకి. మా పాప పేరు అన్విత శ్రేష్ఠ. అలాగే ఈరోజు మెడికల్ క్యాంప్ అనేది కూడా బాగా నచ్చింది నాకు. ఇలా చెక్ చేయడం అనేది చాలా రేరు. అంటే చాలా స్కూల్స్లో ఇలా చూపిస్తారో నాకు తెలీదు, కానీ ఇక్కడ ముల్బాగల్లో జ్ఞానవాహిని ఇంటర్నేషనల్ స్కూల్లో వంశోదయ హాస్పిటల్ వాళ్ళై చాలా చాలా కేర్ తీసుకొని వాళ్ళు బాగా చెప్తున్నారు. సో నా పరంగా మా పాపకి ట్రీట్మెంట్ కూడా చూపిస్తున్నాను. థ్యాంక్ యూ. ಮುಳಬಾಗಿಲಲ್ಲಿ ಜ್ಞಾನವಾಹಿನಿ ವಿದ್ಯಾಸಂಸ್ಥೆ ಒಂದು ವರ್ಷ ಆಗಿದೆ ಶುರುವಾಗಿ. ಈ ಒಂದು ವರ್ಷದಲ್ಲೇ ಸರಿಸುಮಾರು 200 ಅಡ್ಮಿಷನ್ಗಿನ್ನ ಸ್ವಲ್ಪ ಜಾಸ್ತಿನೇ ತಗೊಂಡಿದೆ. ಒಳ್ಳೆಯ ಒಂದು ಹೆಸರು ಮಾಡಿದೆ. ನಮ್ಮ ಮಗುನು ಕೂಡ ಇದರಲ್ಲೇ ಸೇರಿಸಿದ್ದೀವಿ. ಒಳ್ಳೆ ಆಕ್ಟಿವಿಟೀಸ್ ಕೊಡ್ತಾರೆ, ಒಂದೇ ಕೋಚಿಂಗ್ ಇದೆ. ಹಾಗೆ ಈ ಸಂಸ್ಥೆ ಒಬ್ಬ ನಮ್ಮ ಗೆಳೆಯರು ಹಾಗೂ ಅವರು ನಮ್ಮ ಸುಪರಿಚಿತರು ಚಂದ್ರಶೇಖರ್ ಅಂತ, ಅವರೇ ಇದರ MD ಆಗಿರ್ತಾರೆ. ಅವರು ಒಳ್ಳೆಯ ಒಂದು ಈ ಕಡೆ ತಿರುಗಿ ಅವರ ನೇತೃತ್ವದಲ್ಲಿ ಈ ಒಂದು ಸ್ಕೂಲು ಒಳ್ಳೆ ಹೆಸರು ಮಾಡಿದೆ. ಇನ್ನು ಮುಂದೆ ಒಳ್ಳೆ ಹೆಸರು ಮಾಡಬೇಕಂತ ಆಶಿಸ್ತೀನಿ. ಹಾಗೆ ಇವತ್ತೊಂದು ದಿನ ಆರೋಗ್ಯ ಶಿಬಿರ ಒಂದು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವು ಮಗುನ ಕರ್ಕೊಂಡ್ಬಂದಿದ್ದೀವಿ ತೋರಿಸೋದಕ್ಕೆ. ಇಂತಹ ಒಂದು ಆಕ್ಟಿವಿಟೀಸ್ ಮಾಡಿ ನಾವು ಒಂದು ಹೆಸರು ಮಾಡಿ ಒಳ್ಳೆ ಹೆಸರು ಮಾಡಬೇಕಂತ ಬಯಸ್ತೀವಿ. ನಮ್ಮ ಎಲ್ಲ ಮಕ್ಕಳಿಗೆ ಸಣ್ಣ ಪುಟ್ಟ ಏನಿದೆ ಈ ಫೀವರ್ ಅದು ಇದು ಅದೆಲ್ಲ ಚೆಕ್ ಮಾಡಿಸ್ಬೋದು. ಹಾಗೂ ಪೇರೆಂಟ್ಸ್ಗೂ ಕೂಡ ಒಳ್ಳೆಯ ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನು ಬಯಸ್ತೀನಿ. ನಮಸ್ತೆ ಸರ್, ನಮ್ಮ ಹೆಸರು ಆಶಾ ಅಂತ. ನಮ್ಮ ಮಗಳು ಈ ಜ್ಞಾನವಾಹಿನಿ ಸ್ಕೂಲಲ್ಲಿ LKG ಓದ್ತಾ ಇದ್ದಾಳೆ. ನನ್ನ ಮಗಳ ಹೆಸರು ಚಿನ್ಮಯಿ ಅಂತ. ಸೊ ಈ ಸ್ಕೂಲಿಂದ ತುಂಬ ನಮಗೆ ಅನುಕೂಲ ಆಗಿದೆ. ಅಂದರೆ ವ್ಯಾನ್ ಫೆಸಿಲಿಟಿ ಆದರೂ ಮತ್ತು ಎಜುಕೇಷನ್ ವೈಸ್ ಆದರೂ ತುಂಬ ಚೆನ್ನಾಗಿದೆ. ಹಾಗೂ ಇಲ್ಲಿ ಮ್ಯಾನೇಜ್ಮೆಂಟು, ಟೀಚರ್ಸು ಎಲ್ಲ ಕ್ವಾಲಿಫೈ ಆಗಿರೋದ್ರಿಂದ ಎಲ್ಲ ನಮಗೆ ಚೆನ್ನಾಗಿದೆ ಅನಿಸುತ್ತೆ. ಮತ್ತು ಇಲ್ಲಿ ಸ್ಕೂಲಲ್ಲಿ ಇವತ್ತು ಹೆಲ್ಪ್ ಕ್ಯಾಂಪು ಮಾಡಿದ್ದಾರೆ. ಅದರಿಂದ ಇದು ಕೆಲವು ಜನರಿಗೆ ಕೆಲಸ ಬ್ಯುಸಿ ಇರುತ್ತೆ, ಅವರ ಮಕ್ಕಳಿಗೆ ಹೆಲ್ತ್ ವೈಸ್ ನೋಡೋಕ್ಕಾಗಲ್ಲ ಅವ್ರಿಗೆ, ಅಂಥ ಮಕ್ಕಳಿಗೂ ಇಲ್ಲಿ ತುಂಬ ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಜುಕೇಷನ್ ಸ್ಕೂಲ್ ವೈಸ್ ಅದು ತುಂಬ ಚೆನ್ನಾಗಿದೆ. ಆಕ್ಟಿವಿಟೀಸ್ ಆಗಲಿ, ಸ್ಪೋರ್ಟ್ಸ್ ವೈಸ್ ಆಗಲಿ ತುಂಬ ಚೆನ್ನಾಗಿದೆ. ಮತ್ತು ಸ್ಪೋರ್ಟ್ಸು, ಡ್ಯಾನ್ಸ್ ಆಗಲಿ, ಕಲ್ಚರಲ್ ಆ ಥರ ಎಲ್ಲ ಚೆನ್ನಾಗಿದೆ. ಬೇರೆ ಕಡೆ ಆದರೆ ಜ್ವರ ಆ ಥರ ಒಂದಕ್ಕೆ ಮಾತ್ರ ನೋಡ್ತಾರೆ. ಆದರೆ ಇಲ್ಲಾದರೆ ಈ ಥರ ಕ್ಯಾಂಪ್ ಹಮ್ಮಿಕೊಂಡು
ಜ್ವರ ಆಗ್ಲಿ ಒಂದು ಏನು ಸ್ಕಿನ್ ಪ್ರಾಬ್ಲಮ್ ಹೆಲ್ತ್ ವೈಸ್ ಏನೇ ಆದ್ರೂ ಇಲ್ಲಿ ನೋಡ್ತಾರೆ. ಈ ತರ ಒಂದು ಇದು ಹಮ್ಮಿಕೊಂಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ಈ ಸ್ಕೂಲ್ಗೆ. ಸೊ ನನ್ನ ಮಗು ಹೇಳ್ಬೇಕಂದ್ರೆ ಈ ಸ್ಕೂಲ್ ಸೇರ್ಸಕ್ ಮೊದಲು ತುಂಬಾ ವೀಕ್ ಇದ್ಲು ಅಂದ್ರೆ, ಯಾಕಂದ್ರೆ ಅವ್ಳ ಆಟಿಟ್ಯೂಡ್ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ತುಂಬಾ ಪ್ರತಿಯೊಂದು ಆಕ್ಟಿವಿಟೀಸ್ ಅಲ್ಲಿ ಸ್ವಲ್ಪ ಲೋ ಇದ್ಲು. ಆಸ್ ಎ ಇವರು ಪ್ರಕಾರ ನನ್ನ ಪಕ್ಕದಲ್ಲಿ ಯಾರು ರೆಫರ್ ಕೊಟ್ಟರು, ಆಗ ಬಂದು ಸ್ಕೂಲ್ ಸೇರಿಸಿದಾಗ ಫಸ್ಟ್ 1 week ಅಲ್ಲಿ ನನ್ಗೆ ಗೊತ್ತಾಯ್ತು ಬೆಟರ್ಮೆಂಟ್ ಏನಂತ. ಮಗುವಿನಲ್ಲಿ ಸ್ವಲ್ಪ ಚೇಂಜಸ್ ಆಯ್ತು. ಯಾವ ತರ ಅಂತ ಹೇಳಿದ್ರೆ ಅವಳಿಗೆ ಇಂಗ್ಲಿಷ್ ಅನ್ನೋದು ಒಂದೇ ಬರ್ತಾ ಇರಲಿಲ್ಲ. ಈಗ ಅವ್ರ ತಮ್ಮ ಹತ್ರ ಡಿಸ್ಕಸ್ ಮಾಡ್ತಾಳೆ, ಯಾವ ತರ ಅಂದ್ರೆ ಬನ್ನಿ ಕಮಾನ್ ಸಿ ಡೌನ್, ಅದು ಇದು ಮತ್ತೊಂದು ಆಕ್ಟಿವಿಟೀಸ್, ಅವ್ರು ಮಾತಾಡೋ ಲ್ಯಾಂಗ್ವೇಜ್ ಆಗ್ಲಿ ತುಂಬಾ ಚೇಂಜಸ್ ಇದೆ. ಸೊ ಬೆಟರ್ಮೆಂಟ್ ಆಗಿ ನಡ್ಸ್ಕೊಡ್ತಿದ್ದಾರೆ. 100% ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಸ್ಕೂಲ್ ಬಗ್ಗೆ. ಸೊ ಇನ್ನು ನನ್ನ ತಮ್ಮನ ಮಕ್ಕಳು ಬೇರೆ ಮಕ್ಕಳನ್ನ ನಾನು ರೆಫರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ದಿಸ್ ಇಸ್ ಬೆಸ್ಟ್ ಸ್ಕೂಲ್ ಅಂತ ನನ್ನ ಒಂದು ಅನಿಸಿಕೆ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಇದು ಆಕ್ಚುಲಿ ಎಲ್ಲಾ ಕಾರ್ಯಕ್ರಮ ನಡ್ಸ್ಕೊಳ್ತಾ ಇದಾರೆ. ಇದೊಂದು ಬೆಟರ್ಮೆಂಟ್ ಏನಂತ ಹೇಳಿದ್ರೆ, ಯಾಕಂದ್ರೆ ಬೇರೆ ಕಡೆ ನಡ್ಸ್ಕೊಡ್ತಾರೆ, ಪ್ರೈವೇಟ್ ಹೇಳ್ತಾರೆ ನಡ್ಸ್ಕೊಡ್ತಾರೆ, ಎಲ್ಲ ಸ್ಕೂಲಲ್ಲಿ ಮಾಮೂಲಿ ಇದ್ದೇ ಇರುತ್ತೆ. ಆದ್ರೆ ಇದು ಸ್ಪೆಷಲ್ ಕೇರಿಂಗ್ ತಗೊಂಡು ಪೇರೆಂಟ್ಸ್ ನ ಕರ್ಕೊಂಡ್ಬಂದು ಈ ತರ ನಮ್ಮ ಗೊತ್ತಾಗಲ್ಲ. ಈಗ ಮಗು ಆಕ್ಟಿವಿಟಿ ಇರುತ್ತೆ, ಬಟ್ ಅವ್ರ ಮನ್ಸಲ್ಲಿ ಏನಿದೆ ಒಳಗಡೆ ಏನಿದೆ ಯಾವ ತರ ಇದೆ ಏನು ಅಂತ ಗೊತ್ತಾಗಲ್ಲ. ಸೊ ಈ ತರ ಕಾರ್ಯಕ್ರಮಗಳು ಮಾಡೋದ್ರಿಂದ ನಮಗೂ ಸ್ವಲ್ಪ ಅಲರ್ಟ್ ಆಗ್ತೀವಿ. ಮಗುನ ಹೆಂಗ್ ಬೆಳೆಸಬೇಕು, ಅವ್ರಿಗೆ ಯಾವ ತರ ಪ್ರೋಟೀನ್ ಕಮ್ಮಿ ಆಗಿದೆಯಾ ಏನೇನೋ ಇರುತ್ತೆ ಇದ್ರಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಮಾಮೂಲಿ ಜ್ವರ ಬರೋದು, ನಾವು ಜ್ವರ ಬಂದಾಗ ಹೋಗಿ ಹಾಸ್ಪಿಟಲ್ ತೋರಿಸ್ತೀವಿ. ಅದು ಬರಕ್ ಮುಂಚೆನೆ ಇವರು ಒಂದು ಮಕ್ಕಳಿಗೆ ಕೇರಿಂಗ್ ತಗೊಂಡು ಈ ತರ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರೆ ಫುಲ್ ಖುಷಿ ಆಯ್ತು. ಈಗ ಗೊತ್ತಾಗುತ್ತೆ. ಈಗ ನೋಡಿ ನಮ್ಮ ಮಗುಗೂ ಸ್ವಲ್ಪ ವೀಕ್ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಏನ್ ಬೇಕೋ ಅದು ಟಾನಿಕ್ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಔಷಧಿ ತಗೊಂಡು ನಮ್ಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಸರ್ ನನ್ನ ಹೆಸರು ದಿವಾಕರ್ ಅಂತ. ನಮ್ಮ ಮಕ್ಕಳು ಇಲ್ಲಿ ಜ್ಞಾನವಾಹಿನಿ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಇಲ್ಲಿ ಎಜುಕೇಶನ್ ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಅಂದರೆ ಇವಾಗ ಹೆಲ್ತ್ ಕ್ಯಾಂಪ್ ಹಂಗೆ ಇಟ್ಕೊಂಡಿದ್ದಾರೆ. ಎಲ್ಲರೂ ಹೆಲ್ತ್ ಕ್ಯಾಂಪು ಇಲ್ಲ ಪೇರೆಂಟ್ಸ್ಗೆ ಮಕ್ಕಳಿಗೆ ಎಲ್ಲ ಮಾಡ್ತಾ ಇದ್ದಾರೆ. ಅದು ಪರವಾಗಿಲ್ಲ. ಮತ್ತು ಎಜುಕೇಷನ್ನು ಪರವಾಗಿಲ್ಲ. ಮಕ್ಕಳಲ್ಲಿ ಡಿಸಿಪ್ಲೈನು ಎಲ್ಲ ಇದೆ. ವ್ಯಾನ್ ಫೆಸಿಲಿಟೀಸು ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ಚೆನ್ನಾಗಿ ಕೇರ್ ತಗೊತಾರೆ ಮಕ್ಕಳ ಬಗ್ಗೆ. ಇದೆಲ್ಲ ಪರವಾಗಿಲ್ಲ ಸ್ಕೂಲಲ್ಲಿ. ಬೇರೆ ಆಕ್ಟಿವಿಟೀಸ್ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾ ಇದ್ದಾರೆ ಸರ್. ಆಮೇಲೆ ಮಕ್ಕಳು ಇಲ್ಲಿ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಇದೆ, 2 ವರ್ಷ ಆಗಿದೆ ಇದು. ಆಗಿಂದ ಚೆನ್ನಾಗಿ ಸ್ಟೂಡೆಂಟ್ಸ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಇನ್ನೂ ಚೆನ್ನಾಗಿ ನಡೀತಾ ಇದೆ ಸರ್ ಸ್ಕೂಲಲ್ಲಿ. ಅವರು ಅರೇಂಜ್ ಮಾಡಿದ್ದಾರೆ ನೀವು ನೋಡಿ BP ಶುಗರ್ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀವಿ. ಮಕ್ಕಳಿಗೆ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ಎಜುಕೇಷನ್ ಮಕ್ಕಳಲ್ಲಿ ಚೆನ್ನಾಗಿ ಹೋಗ್ತಾ ಇದ್ದಾರೆ. ಟೀಚರ್ಸು ಎಲ್ಲ ಪರವಾಗಿಲ್ಲ, ತುಂಬ ಕೇರ್ ತಗೊಳ್ತಾ ಇದ್ದಾರೆ. ಸ್ಕೂಲ್ ಪರವಾಗಿಲ್ಲ ಸರ್, ಇಂಪ್ರೂವ್ಮೆಂಟ್ ಆಗುತ್ತೆ. ನಮಸ್ಕಾರ. ನಾನು ನಾಗೇಶ್ ವಂಶೋದಯ ಹಾಸ್ಪಿಟಲ್ ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ. ಇಲ್ಲಿ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಮುಳಬಾಗಿಲಿಂದ ಅವರು ಉಚಿತವಾಗಿ ಕ್ಯಾಂಪ್ ಒಂದು ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ರು ಮಕ್ಕಳಿಗೆ. ಸೊ ಅದಕ್ಕೆ ನಾನು ಇಲ್ಲಿ ಪೀಡಿಯಾಟ್ರಿಷಿಯನ್ಸ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ, ಮತ್ತೆ ಗೈನಕಾಲಜಿಸ್ಟ್ ಬಂದಿದ್ದಾರೆ, ಮತ್ತೆ ಫಿಸಿಷಿಯನ್ ಎಲ್ಲ ಬಂದಿದ್ದಾರೆ. ಸೊ ಅದನ್ನ ಮಕ್ಕಳಿಗೆ ಮತ್ತೆ ಅವರ ಪೇರೆಂಟ್ಸ್ಗೂ ಕೂಡ ಪೋಷಕರಿಗೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಸೊ ನಾವು ಅನ್ಕೊಂಡಂಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ದಾರೆ. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಇನ್ನು ಹೆಚ್ಚಿನ ಚಿಕಿತ್ಸೆ ಏನೋ ಬೇಕಾಗಿತ್ತು ಅಂತಂದ್ರೆ ಕೋಲಾರ್ಗೂ ಕೂಡ ಬರ್ಬೋದು. ಇಲ್ಲಿ ಮುಳಬಾಗಿಲಲ್ಲಿ ನಾವು 2 months ಆಯ್ತು ಸ್ಟಾರ್ಟ್ ಮಾಡಿ, ಲಾಸ್ಟ್ ಹೋದ ತಿಂಗಳು ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ಚೆನ್ನಾಗಿ ಆಗ್ತಾ ಇದೆ. ಸೊ ಏನಾದ್ರೂ ಹೆಚ್ಚಿನ ಸೌಲಭ್ಯಗಳು ಬೇಕು ಅಂದ್ರೆ ಕೂಡ ಇಲ್ಲಿ ಮುಳಬಾಗಿಲಲ್ಲಿ ಡಾಕ್ಟರ್ ರಾಕೇಶ್ ಅಂತ ಮಕ್ಕಳ ತಜ್ಞರಿದ್ದಾರೆ. ಸೊ ಬಂದು ನೀವು ತೋರಿಸ್ಕೊಂಡು ಮಾಡ್ಕೋಬಹುದು. ಏನಾದ್ರೂ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಂದ್ರೆ ಅದಕ್ಕೆ ಕೋಲಾರ್ಗೂ ಕೂಡ ನೀವು ಬರ್ಬೋದು. ರೆಫರ್ ಮಾಡಿದ್ರೆ ಡಿಸ್ಕೌಂಟ್ ಹಂಗಿರತ್ತಾ, ಎಲ್ಲ ಫ್ರೀ ಇರತ್ತಾ? ಕಾಸ್ಟ್ ಅಷ್ಟೊಂದು ನೀವು ಅನ್ಕೊಂಡಷ್ಟೆಲ್ಲ ಜಾಸ್ತಿ ಅಂತ ಎಲ್ಲ ಇರಲ್ಲ. ಸೊ ಫ್ರೀ ಅಂತ ಕ್ಯಾಂಪಲ್ಲಿ ಫ್ರೀ ಮಾಡ್ತಾ ಇರ್ತೀವಿ. ಹಾಸ್ಪಿಟಲ್ ಬಂದ್ರೆ ಅದು ನಾರ್ಮಲ್ ಚಾರ್ಜಸ್ಸೇ ಇರ್ತದೆ. ನಾರ್ಮಲ್ ಹೊರಗಡೆ ಕಂಪೇರ್ ಮಾಡಿದ್ರೆ ಅದು ಕಡಿಮೆನೇ ರೇಟ್ ಇದೆ. ವಂಶೋದಯ ಹಾಸ್ಪಿಟಲ್ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಎಲ್ಲ ಚಿಕಿತ್ಸೆಗಳು ಮಾಡ್ತಾರೆ. ಅಂದ್ರೆ ಹೆಲ್ತ್ ಕಾರ್ಡ್ಸ್ ಎಲ್ಲ ಎಲ್ಲಾ ರೀತಿಯಾದಂತ ಇನ್ಶೂರೆನ್ಸ್ ವ್ಯವಸ್ಥೆ ಇದೆ. ಎಲ್ಲಾನು ಇನ್ಶೂರೆನ್ಸ್ ಅಲ್ಲಿ ಎಲ್ಲ ಆಕ್ಸೆಪ್ಟ್ ಮಾಡ್ತೀವಿ. ನನ್ನ ಹೆಸರು ಸುರೇಶ್ ಅಂತ. ನಮ್ಮ ಇಬ್ಬರು ಮಕ್ಕಳನ್ನ ಇಲ್ಲೇ ಸೇರಿಸಿದ್ದೀನಿ. 1ನೇ ಕ್ಲಾಸ್ ಮತ್ತೆ 2ನೇ ಕ್ಲಾಸ್ ಇಬ್ಬರು ಮಕ್ಕಳು ಇಲ್ಲೇ ಓದ್ತಾ ಇದ್ದಾರೆ. ಈ ಸ್ಕೂಲ್ ಬಂದಾಗಿಂದ ಮಕ್ಕಳು ಇಂಗ್ಲಿಷ್ ಆಗ್ಲಿ, ಬೆಳಗ್ಗೆ ಎದ್ದೇಳೋದಾಗ್ಲಿ, ಚೆನ್ನಾಗಿ ಆಕ್ಟಿವಿಟೀಸ್ ಆಗ್ಲಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಈಗ ಈ ಸ್ಕೂಲಿಂದ ನಮ್ಗೆ ಹೆಲ್ತ್ ಕ್ಯಾಂಪು ಮಾಡಿದ್ದಾರೆ. ಒಳ್ಳೆ ಚೆನ್ನಾಗಿ ಹೆಲ್ತ್ಗೂ ಇದು ಮಾಡ್ತಿದ್ದಾರೆ. ನೆಕ್ಸ್ಟ್ ಇನ್ನ ಚೆನ್ನಾಗಿ 10th ವರೆಗೂ ಇವರು ಇನ್ನ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ. ಸ್ಕೂಲ್ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ.
ಬಟ್ ಈ ಸ್ಕೂಲಿಂದ ನಮಗೆ ಫುಲ್ ಖುಷಿ ಆಗ್ತಿದೆ. ಟೋಟಲ್ ಆಗಿ ಆಕ್ಟಿವಿಟೀಸ್ ಎಲ್ಲ ಎಜುಕೇಶನ್ ಪರವಾಗಿ ಎಜುಕೇಶನ್ ಪರವಾಗಿ ಮಕ್ಕಳು ಎಲ್ಲ ಆಕ್ಟಿವ್ ಆಗಿದ್ದಾರೆ. ಈ ಕ್ರೀಡಾ ಸ್ಫೂರ್ತಿ ಆಗ್ಲಿ, ಈ ಡ್ಯಾನ್ಸ್ ಸ್ಕೂಲ್ ಆಗ್ಲಿ, ಬೇರೆ ಕಡೆ ಕರ್ಕೊಂಡು ಹೋಗೋದಾಗ್ಲಿ, ಮಾಡಿಸೋದಾಗ್ಲಿ ಎಲ್ಲ ಮಾಡ್ತಿದ್ದಾರೆ. ಇವಾಗ ಚೆನ್ನಾಗಿದೆ, ಸ್ಕೂಲ್ ಎಲ್ಲ ಪರ್ಫೆಕ್ಟ್ ಆಗಿ ನಡೆಸ್ತಾ ಇದ್ದಾರೆ. ಇವಾಗ ಈ ಮ್ಯಾನೇಜ್ಮೆಂಟ್ಗೆ ಏನಾದ್ರು ಸಜೆಷನ್ ಕೊಡೋದಕ್ಕೆ ಬಯಸ್ತೀರಾ? ಇನ್ನ ಇಂಥದ್ದೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾ, ಈಗ ಮಕ್ಕಳಿಗೆ ಈ ಕೆಲವೊಂದು ಮಿಸ್ಟೇಕ್ ಮಾಡ್ತಿದ್ದಾರೆ ಮಕ್ಕಳು. ಬೆಳಗ್ಗೆ ಎದ್ದು ಬರೋವಾಗ್ಲಿ ಅವ್ರಿಗೆ ಗೈಡೆನ್ಸ್ ಸ್ವಲ್ಪ ಕೊಟ್ಟು ಕಳಿಸ್ಬೇಕು. ಮತ್ತೆ ಈ ಡಿಜಿಟಲ್ ಆಕ್ಟಿವಿಟೀಸ್ ಸ್ವಲ್ಪ ಕಮ್ಮಿ ಆಗ್ತಿದೆ ಅವ್ರಿಗೆ. ಈಗ ಬೇರೆ ಕಡೆ ಆದ್ರೆ ಲ್ಯಾಪ್ಟಾಪ್ ತೋರಿಸಿ ಇಂಥ ಪದಗಳೇ ಅಂತ ಹೇಳ್ಕೊಡೋ ಕಡೆ ಇದ್ದಾರೆ. ಇಲ್ಲಿ ಸ್ವಲ್ಪ ಡಿಜಿಟಲ್ಸ್ ಸ್ವಲ್ಪ ಇನ್ನು ಸ್ವಲ್ಪ ಡೆವಲಪ್ಮೆಂಟ್ ಮಾಡಬೇಕಾಗಿದೆ. ಅದು ಫ್ಯೂಚರ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ನೋಡ್ಬೇಕು.